Yes, welcome, dear friends. Here we go with the third part, or we may say the third chapter of our Carvalho. And in the last two chapters, as we have witnessed, our narrator has gone to Mudigiri Bee Society and collected some honey, and they gave honey in kerosene tin. There, in the first chapter, we have got introduced our Mandana and Lakshmana, and in the second chapter, the jeep. Okay, the jeep incident and the bees surrounded the tin, all the incident, and when our narrator reached home and with the help of para, they got to know what kind of honey is inside it. But when they want to pour it into a bowl, it was not possible for the people to pour it because it was a very solid kind of thing inside. And in the beginning, yes, in the beginning, it was possible that in the beginning it was possible that it is known that it looks like coconut oil. So that is what para said, but at the end it was proved that it looks like a white substance, but it tastes like a honey. So that is what we have witnessed here. And let us begin our third chapter, dear friends. Here the narrator wanted to go to that cooperative society of beekeepers. Mandana and Lakshmana were engaged in a heated argument with someone. So someone is there, and heated argument was going on between Lakshmana and Mandana with the third person. Will you swear by God? Mandana shouted. ನೀನು ದೇವರ ಮೇಲೆ ಆನೆ ಮಾಡ್ತೀಯ ಲೈಕ್ ದಟ್. ದ ಅದರ್ ಮ್ಯಾನ್ ಸೇಡ್, ಯು ಥಿಂಕ್ ಐ ಆಮ್ ಅಫ್ರೇಡ್? ನಿನ್ಗೆ ಅನ್ಸುತ್ತಾ ನಂಗೆ ಭಯ ಇದೆ ಅಂತ? ನೋ. ಎಸ್, the other man, the third person, is responding to the Mandana. And take care, don't risk your life for the sake of a few paisa. That's what Mandana said. ಕೆಲವೊಂದಿಷ್ಟು ದುಡ್ಡಿಗಾಗಿ ನಿನ್ನ ಜೀವನವನ್ನ ಸ್ಟೇಕ್ ಮಾಡಬೇಡ, ರಿಸ್ಕ್ ತಗೋಬೇಡ. ಸರ್, ಇನ್ ದ ನೇಮ್ ಆಫ್ ಮಂಜುನಾಥ ಆಫ್ ಧರ್ಮಸ್ಥಳ, ಐ ಟೆಲ್ ಯು ಐ ಆಮ್ ನಾಟ್ ಚೀಟಿಂಗ್, ದ ಥರ್ಡ್ ಪರ್ಸನ್ ಸೇಡ್. ಮೂರನೇ ವ್ಯಕ್ತಿ ಹೇಳ್ತಾರೆ, ಧರ್ಮಸ್ಥಳ ಮಂಜುನಾಥನ ಹೆಸರಿನಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಚೀಟಿಂಗ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಲಕ್ಷ್ಮಣ ರೆಸ್ಪಾಂಡ್ ಮಾಡ್ತಾನೆ ನೋಡಿ. ಲಕ್ಷ್ಮಣ ರೆಸ್ಪಾನ್ಸ್ ದಟ್, ಹೇ ಮಂದ, ಬಾಯ್ ಇಫ್ ಯು ವಾಂಟ್, ಆರ್ ಸೆಂಡ್ ಹಿಮ್ ಬ್ಯಾಕ್. ನಿನಗೆ ಬೇಕು ಅಂದರೆ ಅದನ್ನು ತೆಗೆದುಕೋ, ಆರ್ ಅದರ್ವೈಸ್ ಸೆಂಡ್ ದ್ಯಾಟ್ ಪರ್ಸನ್ ಅವೇ. ದಟ್ಸ್ ವಾಟ್ advises Lakshmana advises to Mandana. And like, it was then that they saw me standing in the doorway. So narrator is standing in the doorway. They both saw Lakshmana and Mandana. Both of them sprang to their feet and shouted, ನಮಸ್ಕಾರ ಸರ್. ಇಬ್ರು ಸೇರಿ ನೇನು ನ್ಯಾರೇಟರ್ ನನ್ನ ನೋಡ್ತಾರೆ. ಆಗ ಬರ್ತಿದ್ದಂಗೆ ಅವರು ಓಡಿ ಬಂದು ಇವರಿಗೆ ನಮಸ್ಕಾರ ಸರ್ ಅಂತ ಶೋಡ್ ಮಿ ಎ ಚೇರ್ ಆ್ಯಂಡ್ ಸ್ಮೈಲಿಂಗ್ ಐ ಸ್ಯಾಟ್ ಡೌನ್. ಒಂದು ಚೇರ್ ಕಡೆ ಕೈ ಮಾಡ್ತಾರೆ ಆ್ಯಂಡ್ ನ್ಯಾರೇಟರ್ ಕೆಳಗಡೆ ಕೂತ್ಕೋತಾರೆ ಚೇರ್ ಮೇಲೆ. Now, to preface my later remarks, I light-heartedly said, so settling some serious business proposition. So ಏನು ಯಾವುದೋ ಒಂದು ಬಿಸ್ನೆಸ್ ಸೆಟಲ್ ಮಾಡ್ತಿದ್ದೀರಲ್ಲ ಅಂತ ಎಸ್ ನ್ಯಾರೇಟರ್ ಹೇಳ್ತಾರೆ. ಲಕ್ಷ್ಮಣ ಸೈಡ್, ನೋ ಸರ್, ಅಂಥದ್ದೇನೂ ಇಲ್ಲ ಸರ್, ನಥಿಂಗ್ ಆಫ್ ದ್ಯಾಟ್ ಕೈಂಡ್. ದಿಸ್ ಮ್ಯಾನ್ ಹ್ಯಾಸ್ ಬ್ರಾಟ್ ಸಮ್ ಹನಿ. ಸೊ ಈ ವ್ಯಕ್ತಿ ಸ್ವಲ್ಪ ಹನಿ ಅಂತಂದಿದ್ದಾರೆ. ಡೋಂಟ್ ನೋ ವಿಚ್ ವೆರೈಟಿ, ಯಾವ ತೆರನಾಗಿದ್ದ ಹನಿ ಅಂತ ಗೊತ್ತಾಗಲಿಲ್ಲ. ಇಟ್ ಈಸ್ ಥಿನ್ ಆಸ್ ವಾಟರ್ ಆ್ಯಂಡ್ ವೈಟಿಶ್, ನೀರಿನ ಹಾಗೆ ತೆಳವಿದೆ ಮತ್ತು ವೈಟಿಶ್ ಇದೆ. ಬಂಧನ ಸೇಸ್ ಇಟ್ ಈಸ್ ನಾಟ್ ಹನಿ ಎಟ್ ಆಲ್. ಬಂಧನ ಹೇಳ್ತಾನೆ ಇದು ಹನಿ ಅಲ್ವೇ ಅಲ್ಲ. ದ ಅದರ್ ಮ್ಯಾನ್ ಸ್ವೇರ್ಸ್ ದ್ಯಾಟ್ ಇಟ್ ಈಸ್ ಪ್ಯೂರ್ ಹನಿ. ಅವನು ಪ್ರಮಾಣ ಮಾಡ್ತಾ ಇದ್ದಾನೆ ಏನಂತಂದ್ರೆ ಇದು ಪ್ಯೂರ್ ಹನಿ ಅಂತ. ದ್ಯಾಟ್ಸ್ ಆಲ್. ಐ ಟು ಸಾ ಇಟ್ ಡಿಡ್ ಲುಕ್ ಲೈಕ್ ವಾಟರ್. ಅದು ನೀರಿನಂತೆ ಕಾಣ್ತಾ ಇತ್ತು. ದ ಮ್ಯಾನ್ ಹೂ ಹ್ಯಾಡ್ ಬ್ರಾಟ್ ಇಟ್ ಸೇಡ್ ಇಟ್ ವಾಸ್ ಫ್ರಮ್ ಕಾಫಿ ಬ್ಲಾಸಮ್. ಕಾಫಿ ಪ್ಲಾಂಟೇಶನ್ ಇಂದ ಕಲೆಕ್ಟ್ ಆಗಿರ್ತಕ್ಕಂಥ, ಕಾಫಿ ಪ್ಲಾಂಟೇಶನ್ ಹತ್ರ ಇರುವ ಬಿ ಹೈವ್ ಇಂದ ಕಲೆಕ್ಟ್ ಆಗಿರ್ತಕ್ಕಂಥದ್ದು. ಐ ಪುಟ್ 2 drops ಆನ್ ದ ಪಾಮ್. ನನ್ನ ಅಂಗೈ ಮೇಲೆ 2 ಡ್ರಾಪ್ ಹಾಕೊಂಡೆ. ಆ್ಯಂಡ್ ಲಿಕ್ಡ್, ಅಲ್ಲಿ ಸ್ವಲ್ಪ ಜೇನನ್ನ
ಲಿಕ್ ಮಾಡಿ ನೋಡಿದೆ, ಸ್ವಲ್ಪ ಅದನ್ನ ನಾಲಿಗೆ ಹಚ್ಕೊಂಡು ನೋಡಿದೆ. ದ ಹೆಡಿ ಫ್ರಾಗ್ರೆನ್ಸ್ ಆಫ್ ದ ಫ್ಲವರ್ಸ್ ವಾಸ್ ಅನ್ಮಿಸ್ಟೇಕೇಬಲ್. ಅಲ್ಲಿ ಅದಕ್ಕೆ ಪ್ರೂವ್ ಆಗ್ತಾ ಇತ್ತು ದಟ್ ಈಸ್ ಇಟ್ ವಾಸ್ ಅ ಹನಿ, ಅಂಡ್ ಐ ನೋಡೆಡ್ ಮೈ ಹೆಡ್ ಟು ಸೇ ಇಟ್ ವಾಸ್ ಜೆನ್ಯೂನ್ ಹನಿ. ಅದು ಜೆನ್ಯೂನ್ ಹನಿ ಅಂತ ಹೇಳಲಿಕ್ಕೆ ನಾನು ತಲೆಯನ್ನು ಈ ರೀತಿ ಒಪ್ಪಿಗೆ ಸೂಚಿಸಿದೆ. ದೆನ್ ರಿಮೆಂಬರಿಂಗ್ ವೈ ಐ ಹ್ಯಾಡ್ ಕಮ್, ಐ ಪೇಡ್ ದ ಬ್ಯಾಲೆನ್ಸ್ ಆಫ್ 8 rupees. ಸೊ ನ್ಯಾರೇಟರ್ ಈಗ ಅವರು ಯಾಕೆ ಬಂದಿದ್ದಾರೆ ಅಂತ ನೆನಪು ಮಾಡ್ಕೊಂಡು ₹8 ಬ್ಯಾಲೆನ್ಸ್ ಅನ್ನ ಪೇ ಮಾಡ್ತಾರೆ. ಆ್ಯಂಡ್ ಯು ನೀಡಂಟ್ ಹ್ಯಾವ್ ಹರಿ ಟು ಪೇ ಇಟ್ ಸರ್, ಸೇಡ್ ಲಕ್ಷ್ಮಣ, ಬಟ್ ವಾಸ್ ಆಲ್ ದ ಸೇಮ್ ಕ್ವಿಕ್ ಇನ್ ಕಲೆಕ್ಟಿಂಗ್ ಇಟ್. ಸೊ ಏನು ಹೇಳ್ತಾನೆ ಅಂತಂದ್ರೆ, ನೀವೇಕೆ ಇಷ್ಟು ಅವಸರ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾನೆ, ಬಟ್ ಅಷ್ಟೇ ಕ್ವಿಕ್ ಆಗಿ ಸೇಮ್ ಕ್ವಿಕ್ ಅದನ್ನ ವಾಪಸ್ ಆ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ದಟ್ ಈಸ್ ಅಗೇನ್ ಅ ಬಿಸ್ನೆಸ್ ಕೈಂಡ್ ಆಫ್ ಥಿಂಗ್ಸ್. ಐ ಮೀನ್ ಟು ಕಂಪ್ಲೇನ್ ಅಬೌಟ್ ದ ಹನಿ, ಬಟ್ ಬಿಫೋರ್ ಐ ಕುಡ್ ಮಂದನ್ ಆಸ್ಕ್ಡ್ ಮಿ, ಸರ್ ಯು ನೋ ರಾಜ್ಕುಮಾರ್, ಅವರು ಇನ್ನೇನು ಹನಿ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು, ವಾಟ್ ಇಟ್ ವಾಸ್ ಅ ಕೈಂಡ್ ಆಫ್ ಅ ಸಾಲಿಡ್ ಅಂತ ಕಂಪ್ಲೇಂಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಮಂದನ ಕೇಳ್ತಾರೆ, ಸರ್ ಯು ನೋ ರಾಜ್ಕುಮಾರ್, ದ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ನೀಲ್ಡ್ ಮೀ ಎ ಬಿಟ್, ಬಟ್ ಐ ಸೇಡ್ ನೋ. ಎಸ್, ಇದು ಅನ್ಎಕ್ಸ್ಪೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಎದುರಿಗೆ ಬಂದಾಗ ಸ್ವಲ್ಪ ಕಸಿ ವಿಷಯ ಆಯ್ತು ನನಗೆ, ಆದರೂ ನಾನು ನೋ ಅಂತ ಹೇಳಿದೆ. ಯು ನೋ ಕಲ್ಪನಾ ಸರ್, ದ ಸೆಕೆಂಡ್ ಕ್ವಶನ್ ಬೈ ಮಂದನ್ ಅಗೇನ್. ಐ ಅಗೇನ್ ಸೇಡ್ ನೋ, ನನಗೆ ಅವರು ಗೊತ್ತಿಲ್ಲ, ಕಲ್ಪನಾ ಕೂಡ ಗೊತ್ತಿಲ್ಲ ಅಂತ ನ್ಯಾರೇಟರ್ ಹೇಳ್ತಾರೆ. ಆ್ಯಂಡ್ ಮಂದನ ವಾಸ್ ಡೀಪ್ಲಿ ಡಿಸಪಾಯಿಂಟೆಡ್. ಮಂದನ್ ನನಗೆ ಈಗ ಡಿಸಪಾಯಿಂಟ್ ಆಯಿತು. ಲಕ್ಷ್ಮಣ ಮಸ್ಟ್ ಹ್ಯಾವ್ ಸ್ಪೋಕನ್ ಆಫ್ ಮೈ ಕನೆಕ್ಷನ್ ವಿತ್ ದ ಫಿಲ್ಮ್ ವರ್ಲ್ಡ್. ನನ್ನ ಒಂದು ಸಿನಿಮಾ ಜಗತ್ತಿನ ಕನೆಕ್ಷನ್ ಬಗ್ಗೆ ಲಕ್ಷ್ಮಣ ಮಂದನ್ಗೆ ಹೇಳಿರಬೇಕು, ಅದಕ್ಕಾಗಿ ಅವನಿಗೆ ಕೇಳಿದ್ದಾನೆ. ಆ್ಯಂಡ್ ಹೆನ್ಸ್ ದೀಸ್ ಕ್ವಶನ್ಸ್, ಅದಕ್ಕಾಗಿಯೇ ಈ ಪ್ರಶ್ನೆಗಳು ಅಂತ ನನಗನ್ನಿಸಿತು. ದೆನ್ ಐ ಸೇಡ್, ಮಂದನ್ನ, ದ ಹನಿ ಯು ಗಿವ್ ಮಿ ಯಸ್ಟರ್ಡೇ ಈಸ್ ನೋ ಗುಡ್. ಸೊ ದಿಸ್ ಈಸ್ ಅಗೇನ್ ಎಕ್ಸಾಕ್ಟ್ಲಿ ವಾಟ್ ಅವರ್ ನ್ಯಾರೇಟರ್ ವಾಂಟೆಡ್ ಟು ಸೇ, ಆ್ಯಂಡ್ ಹಿ ಟೋಲ್ಡ್ ಮಂದನ ದಟ್ ದ ಹನಿ ಹಿ ಗೇವ್, ಮಂದನ್ನ ಕೊಟ್ಟಿರ್ತಕ್ಕಂಥ ಹನಿ ಸರಿ ಇಲ್ಲ, ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಲಕ್ಷ್ಮಣ ಸೇಡ್, ವೈ ಸರ್, ವಾಟ್ ಹ್ಯಾಪನ್, ಏಕೆ ಸರ್ ಏನಾಯಿತು ಅಂತ. ಆಫ್ಟರ್ ಲಿಸ್ನಿಂಗ್ ಟು ಮಿ ಮಂದನ ಸೇಡ್, ಸರ್ ಇಟ್ ಈಸ್ ಗುರುಗಿ ಬ್ಲಾಸಮ್ ಹನಿ. ಗುರುಗಿ ಫ್ಲವರ್ ಏನು ಬ್ಲಾಸಮ್ ಆಗಿತ್ತಲ್ಲ ಅದ್ರದ್ದು ಹನಿ ಇದೆ, ವೆರಿ ಸ್ವೀಟ್, ದಟ್ ಈಸ್ ವೈ ಇಟ್ ಹ್ಯಾಸ್ ಬಿಕಮ್ ಹಾರ್ಡ್. ಅದು ಹಾರ್ಡ್ ಆಗಿರಬೇಕು, ಹಾರ್ಡ್ ಆಗಿರಬಹುದು ಅಂತ ಹೇಳ್ತಾನೆ. ಕೀಪ್ ದ ಟಿನ್ ಇನ್ ಬಾಯ್ಲಿಂಗ್ ವಾಟರ್ ಫಾರ್ ಎನ್ ಅವರ್. ಒಂದು ಗಂಟೆವರೆಗೆ ಆ ಟಿನ್ನನ್ನು ಎಲ್ಲಿಡಿ, ಬಾಯ್ಲಿಂಗ್ ವಾಟರ್ನಲ್ಲಿ. ದೆನ್ ಯು ವಿಲ್ ಸಿ ವಾಟ್ ಫೈನ್ ಹನಿ ವಿ ಹ್ಯಾವ್ ಗಿವನ್ ಯು. ಅವಾಗ ನಿಮಗೆ ಕಾಣುತ್ತೆ ನಾವು ಎಂಥ ಒಂದು ಹನಿಯನ್ನು ನಿಮಗೆ ಕೊಟ್ಟಿದ್ದೇವೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಯಾರೋ ಮಂದನ್ನ ನ್ಯಾರೇಟರ್ ಅವರಿಗೆ ಹೇಳ್ತಾನೆ. ಮಂದನ್ನ ಟೆಲ್ಸ್ ನ್ಯಾರೇಟರ್ ದಟ್ ಇಟ್ ಈಸ್ ರಿಯಲಿ ಅ ಪ್ಯೂರ್ ಹನಿ, ಯು ಜಸ್ಟ್ ನೀಡ್ ಟು ಹೀಟ್ ಇಟ್ ಇನ್ ಅ ಬಾಯ್ಲಿಂಗ್ ವಾಟರ್. ಐ ವಾಸಂಟ್ ಕನ್ವಿನ್ಸ್ಡ್. ಆದರೆ ರೈಟರ್ ಸೆಡ್ ದಟ್ ಹಿ ವಾಸಂಟ್ ಕನ್ವಿನ್ಸ್ಡ್. ಮಂದನ್ನ ಲುಕ್ಡ್ ಅಟ್ ಮೈ ಡೌಟಿಂಗ್ ಫೇಸ್. ಕನ್ವಿನ್ಸ್ ಆಗಲಿಲ್ಲ ಅನ್ನೋದು ಮುಖದಲ್ಲಿ ಕಾಣಿಸ್ತದೆ, ಬಿಕಾಸ್ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್, ಆ್ಯಂಡ್ ದಟ್ ಮಂದನ್ನ ಅಬ್ಸಾರ್ಬ್ಡ್ ಇಟ್. ಆ್ಯಂಡ್ ಹಿ ಸೇಡ್, ವೆಲ್ ಸರ್, ಹಿ ಪ್ಲೀಡೆಡ್, ಇಫ್ ಯು ಡೋಂಟ್ ಬಿಲೀವ್ ಮೀ ಯು ಕ್ಯಾನ್ ಟೇಕ್ ದ ಕಾಫಿ ಬ್ಲಾಸಮ್ ಹನಿ. ನೀವು ನಮ್ಮ ಮೇಲೆ, ನನ್ನ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಅಂದರೆ, ಇಫ್ ಯು ಡೋಂಟ್ ಬಿಲೀವ್ ಮೀ, ಓಕೆ, ಇಫ್ ಯು ಆರ್ ನಾಟ್ ಹ್ಯಾಪಿ ವಿತ್ ದ ವೇ ಐ ಟೋಲ್ ಯು, ಟೇಕ್ ದಿಸ್ ಕಾಫಿ ಬ್ಲಾಸಮ್ ಹನಿ ಆ್ಯಂಡ್ ರಿಟರ್ನ್ ದ ಒನ್ ವಿ ಗೇವ್ ಯು. ನಾನು ನಿಮಗೆ ಕೊಟ್ಟಿದ್ದನ್ನು ಏನು ಮಾಡಿರಿ, ರಿಟರ್ನ್ ಮಾಡಿರಿ, ಕೊಡ್ರಿ ವಾಪಸ್. ಬಟ್ ಲೆಟ್ ಮಿ ವಾರ್ನ್ ಯು, it will go sour in 4 months. So this ಕಾಫಿ ಬ್ಲಾಸಮ್ ಹನಿ ವಿಲ್ ಗೋ ಸೋರ್. ಇದು 4 ತಿಂಗಳಲ್ಲಿ ಏನಾಗುತ್ತೆ, ಸೋರ್ ಆಗುತ್ತೆ, ಸ್ವೀಟ್ ಆಗಿ ಉಳಿಯೋದಿಲ್ಲ. ದಿಸ್ ವಿಚ್ ಸೌಂಡೆಡ್ ಲೈಕ್ ಅನ್ ಅಡ್ವರ್ಟೈಸ್ಮೆಂಟ್ ಓವರ್ ರೇಡಿಯೋ ಸೆಲಾನ್. ಇದು ಯಾವ ರೀತಿ ಇತ್ತಂದ್ರೆ ಕಂಡೀಷನಲ್ ಅಡ್ವರ್ಟೈಸ್ಮೆಂಟ್ ಇದ್ದಂಗಿತ್ತು. ಆ್ಯಂಡ್ ಸೆಟಲ್ ದ ಇಶ್ಯೂ, ಐ ಲೆಫ್ಟ್. ಅಲ್ಲಿಗೆ ಏನಂತಂದ್ರೆ ಅಷ್ಟಿಗೆ ಆಯ್ತಪ್ಪ ನೋಡೋಣ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಎಸ್ ಅಂತ ಹೇಳಿ ಏನು ಮಾಡ್ತಾರೆ ಇವರು, ಇಶ್ಯೂನ ಸೆಟಲ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಒನ್ ಮಾರ್ನಿಂಗ್, ಸೊ ದಿಸ್ ಈಸ್ ಅಗೇನ್ 4th ಚಾಪ್ಟರ್. ಒನ್ ಮಾರ್ನಿಂಗ್ ಮಂದನ್ನ ಕೇಮ್ ಟು ಸಿ ಮಿ. ವೆನ್ ಐ ಆಸ್ಕ್ಡ್ ಹಿಮ್ what had brought him, he said, a minister who was also a chairman of Khadi board was coming to ಮೂಡಿಗೆರೆ. ಅವರು ಮೂಡಿಗೆರೆಗೆ ಬರ್ತಾ ಇದ್ದಾರೆ. ಯಾರು, ಮಿನಿಸ್ಟರ್ ಮೂಡಿಗೆರೆಗೆ ಬರ್ತಾ ಇದ್ದಾರೆ. and I was to write an application urging him to appoint Mandanna as a beekeeper. Mandanna as a beekeeper of the society. So saying, ನನ್ನನ್ನು ಬೀಕೀಪರ್ ಸೊಸೈಟಿಯಲ್ಲಿ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಒಂದು ಅಪ್ಲಿಕೇಶನ್ ಬರೀಬೇಕು ಸರ್ ಅಂತ ಮಂದನ್ನ ಬರ್ತಾನೆ. ಸೊ ಸೇಯಿಂಗ್ ಹ್ಯಾಂಡೆಡ್ ಮಿ ಅನ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಬ್ಲ್ಯಾಂಕ್ ಶೀಟ್ ಆಫ್ ವೈಟ್ ಪೇಪರ್. ಸೊ ಮಂದನ್ನ ಗಿವ್ಸ್ ಸಮ್ ವೈಟ್ ಶೀಟ್ and some blank paper and application form to file application for the post of a beekeeper in that Mudigere society. So now, why did you come all the way from Mudigere? Mudigere and illivarige yak bande neenu? That's what the question of our narrator. Somebody there, I'm sure, would have done this for you.
ಯಾರಾದರೂ ಅಲ್ಲಿದ್ದವರೇ ನಿನಗೆ ಇದನ್ನ ಮಾಡಿ ಕೊಡೋರಲ್ಲ, ಬರೆದು ಕೊಡೋರಲ್ಲ. ಸಂಬಡಿ ಮೈಟ್ ಹ್ಯಾವ್ ಹೆಲ್ಪ್ಡ್ ಯು ಇನ್ ರೈಟಿಂಗ್ ದಿಸ್ ಫ್ರಮ್ ಯುವರ್ ಪ್ಲೇಸ್ ಓನ್ಲಿ. ದಟ್ಸ್ ವಾಟ್ our narrator says. He said that he is Guru Karwalo. So now it is proved. It is for the first time we are listening to the name Karwalo in this story. Whose Guru he is? He is the Mandanna's Guru. Mandana's Guru. Who is Mandana's Guru? Karwalo, who was an officer at the Paddy Research Center. Okay, where this Karwalo is, he is there in the Paddy Research Center, Bhatta Samshodhana Kendra. Had to leave for Bombay to visit his daughter, who had suddenly taken ill. So now Karwalo's daughter has suddenly fallen ill. ಅಂದ್ರೆ ಆರೋಗ್ಯ ಅವರು ತುರ್ತಾಗಿ ಅವರ ಆರೋಗ್ಯ ಕೈ ಕೊಟ್ಟಿದ್ದಕ್ಕಾಗಿ ಅವರು ಬಾಂಬೆಗೆ ಹೋದ್ರು. ಹೂ ವೆಂಟ್ ಟು ಬಾಂಬೆ? ಕರ್ವಾಲೋ ವೆಂಟ್ ಟು ಬಾಂಬೆ. ಹೂ ಟೋಲ್ಡ್? ಮಂದನ್ನ ಟೋಲ್ಡ್. ಅಂಡ್ ಹೂ ಇಸ್ ದ ಗುರು? Karwalo is the guru. Of whom? Mandanna's. So clear. And also there was his own townsman, a Norway Ramaya. Another character is there, Norway Ramaya. So Norway is a place. Okay, Norway is a place. Norway is a place where Mandanna is. Norway, ನರ್ವೆ ಅಂತಲೂ ಕರೀತಾರೆ, ಆ ಥರ ಹಳ್ಳಿಗಳ ಹೆಸರಿದೆ ಅಲ್ಲಿ. ಲಿವಿಂಗ್ ಹಿಯರ್, ಆ್ಯಂಡ್ ಸೊ ಹಿ ಥಾಟ್ ಹಿ ಕುಡ್ ಗೆಟ್ ದಿಸ್ ಡನ್ ಆ್ಯಂಡ್ ಲುಕ್ ಅಪ್ ಹಿಸ್ ಫ್ರೆಂಡ್ ಆ್ಯಸ್ ವೆಲ್. ಅಲ್ಲಿ ನಾರ್ವೆ ರಾಮಯ್ಯ ಕೂಡ ಇದ್ರು, ಅವರು ಕೂಡ ಮಾಡಬಹುದಿತ್ತು ಇದನ್ನ ಅಂತ ನ್ಯಾರೇಟರ್ ಅನ್ಕೊಂತಾರೆ ಬಹುಶಃ. ಬಟ್ ಅದನ್ನೇ ಯಾರು ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಎಸ್ ಮಂದನ್ ಹೇಳ್ತಿದ್ದಾನೆ. ಅದ್ರ ಬಗ್ಗೆ ನೆಕ್ಸ್ಟ್ ರಿಸ್ಪಾನ್ಸ್ ಏನಿದೆ ನೋಡ್ರಿ. ಐ ಹ್ಯಾಡ್ ನಾಟ್ ಸೀನ್ ಕರ್ವಾಲೋ. ಕರ್ವಾಲೋ ಅವರನ್ನ ನಾನು ನೋಡೇ ಇಲ್ಲ. ಯಾರು ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ ಜನ ಅಂತ ನ್ಯಾರೇಟರ್ ನಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಐ ಹ್ಯಾಡ್ ನಾಟ್ ಸೀನ್ ಕರ್ವಾಲೋ, ಬಟ್ ಎವ್ರಿ ಒನ್ ಅರೌಂಡ್ ಅಸ್ ರೆಫರ್ಡ್ ಟು ಹಿಮ್ ಆಸ್ ಅ ಗ್ರೇಟ್ ಬಾಟನಿಸ್ಟ್, ಸಸ್ಯಶಾಸ್ತ್ರಜ್ಞ ಆ್ಯಂಡ್ ಎಂಟಮಾಲಜಿಸ್ಟ್. ಓಕೆ, ಏನು ಎಂಟಮಾಲಜಿಸ್ಟ್, ಐ ಟೋಲ್ಡ್ ಯು ಯೆಸ್ಟರ್ಡೇ ದಟ್ ಪರ್ಸನ್ ಹೂ ಸ್ಟಡೀಸ್ ಇನ್ಸೆಕ್ಟ್ಸ್, ರೈಟ್. ಸೊ ಏನು ಹುಳುಗಳನ್ನು ಅಧ್ಯಯನ ಮಾಡೋ ಎಂಟಮಾಲಜಿಸ್ಟ್ ಆಫ್ ಗ್ರೇಟ್ ರಿನೋನ್, ತುಂಬ ಪ್ರಸಿದ್ಧಿಯ ಏರಿಯಾದಲ್ಲಿ. I also knew people, big planters and landlords, who wanted to impress others by flaunting their acquaintance with him. ಈ ಕರ್ವಾಲೋನ ಜೊತೆಗಿನ ಒಂದು ತಮ್ಮ ಗೆಳೆತನವನ್ನ ಓಕೆ ಶೋ ಮಾಡೋದು, ಡಿಸ್ಪ್ಲೇ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಬಿಗ್ ಪ್ಲಾಂಟರ್ಸ್, ಲ್ಯಾಂಡ್ ಲಾರ್ಡ್ಸ್ ಎಲ್ಲರೂ ಹಾತೊರಿತಿದ್ರು. ಬೈ ಕೋಟಿಂಗ್ ಸಮ್ ರಿಮಾರ್ಕ್ ಹಿ ಹ್ಯಾಡ್ ಮೇಡ್ ಇನ್ ಸಮ್ ಕಾಂಟೆಕ್ಸ್ಟ್. ಎಲ್ಲೋ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಹೊಸದಾಗಿರ್ತಕ್ಕಂಥ ಸೃಷ್ಟಿಯನ್ನು ಅಥವಾ ವಿಶೇಷ ಮಾಹಿತಿಯನ್ನು ಕರ್ವಾಲ್ ಅವ್ರು ಹೇಳಿದ್ದನ್ನು ನೆನಪಿಸಿ ತಮ್ಮದು ತಮ್ಮದು ಕೂಡ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಬಹಳಷ್ಟು ಜನ ಟ್ರೈ ಮಾಡ್ತಿದ್ರು. ದ್ಯಾಟ್ಸ್ ವಾಟ್ ದ ಐಡಿಯಾ ಆಫ್ ನ್ಯಾರೇಟರ್. ದಿಸ್ ಈಸ್ ಹೌ ಐ ಹ್ಯಾಡ್ ಕಮ್ ಟು ಥಿಂಕ್ ಆಫ್ ಹಿಮ್ ಆಸ್ ಅ ಗ್ರೇಟ್ ಮ್ಯಾನ್ ಅಬೌಟ್ ಕರ್ವಾಲೋ. ಬಟ್ ವೆನ್ ಮಂದನ್ನ ರೆಫರ್ಡ್ ಟು ಹಿಮ್ ಆಸ್ ಹೀಸ್ ಗುರು, ಐ ಕುಡೆಂಟ್ ಸ್ವ್ಯಾಲೋ ಇಟ್. ಬಟ್ ಯಾವಾಗ ಮಂದನ್ನ ಹೇಳ್ತಾನೆ ಅವರು ಅವನ ಗುರು ಅಂತ, ನನಗೆ ಅರಗಿಸಿಕೊಳ್ಳೋಕ್ಕಾಗಲಿಲ್ಲ. That's what narrator saying. I thought that, like many others, he too was using Carvalho's name to hide his own insignificance. ಇವನಿಗೆ ಆಗುವ ಇವನಿಗಿರ್ತಕ್ಕಂಥ ಇನ್ಸಿಗ್ನಿಫಿಕೆನ್ಸ್ ಅಂದರೆ ಶಾರ್ಟ್ ಕಮಿಂಗ್ಸ್ ಅಂತಲೇ ಹೇಳ್ಬೋದು. ಇವನಿಗಿರುವಂಥ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳೋದಕ್ಕಾಗಿ ಕರ್ವಾಲೋನ ಹೆಸರು ಹೇಳ್ತಿದ್ದಾನೆ ಅಂತ ನ್ಯಾರೇಟರ್ ಅವರಿಗೆ ಅನಿಸ್ತದೆ ಈಗ. ಎಸ್, ನೆಕ್ಸ್ಟ್ ಮಂದನ್ನಾಸ್ ಟೌನ್, ನಾರ್ವೆ. ಮಂದನ್ನನ ಟೌನ್ನ ಹೆಸರು ನಾರ್ವೆ. ಎಸ್, ಅವನ ಊರು ಯಾವುದು? ನಾರ್ವೆ. ವಾಸ್ ಅ ಫ್ಯೂ ಮೈಲ್ಸ್ ಅವೇ ಫ್ರಮ್ ಮೈ ಪ್ಲೇಸ್ ಅಟ್ ದ ಫೂಟ್ ಹಿಲ್ಸ್ ಆಫ್ ಸಹ್ಯಾದ್ರಿ ಮೌಂಟೇನ್ ರೇಂಜ್. ಇದೇನು ಸಹ್ಯಾದ್ರಿ ಮೌಂಟೇನ್ ರೇಂಜ್ ಇದೆ, ಇಲ್ಲಿ ಬರ್ತಕ್ಕಂಥ ಫೂಟ್ ಹಿಲ್, ಸಹ್ಯಾದ್ರಿ ಬೆಟ್ಟದ ಪಾದದಲ್ಲಿರ್ತಕ್ಕಂಥ ಒಂದು ಬೆಟ್ಟಗಳಲ್ಲಿ ಅಲ್ಲಿ ಒಂದು ಪ್ಲೇಸ್ ಇದೆ, ಅದು ನಾರ್ವೆ, ರೈಟ್. ಅದು ಊರಿಂದ ಸ್ವಲ್ಪನೇ ದೂರ ಇದೆ. ಐ ಹ್ಯಾಡ್ ಹರ್ಡ್ ಆಫ್ ದ ಡೆನ್ಸ್ ಫಾರೆಸ್ಟ್ ದಟ್ ವೇರ್ ಓವರ್ ದೇರ್ ಥ್ರೂ ಅವರ್ ಶಿಕಾರೀಸ್ ಮೀನ್ಸ್ ಹಂಟರ್ಸ್ ಹೇಳ್ತಿರ್ತಾರೆ ನಾರ್ವೆ ಬಗ್ಗೆ. ಅಲ್ಲಿ ಡೆನ್ಸ್ ಫಾರೆಸ್ಟ್ ಇರೋದ್ರ ಬಗ್ಗೆ. ವಿಸಿಟಿಂಗ್ ನಾರ್ವೆ ಎವ್ರಿ ಇಯರ್ ಆನ್ ದ ದೀಪಾವಳಿ ಈವ್. ದೀಪಾವಳಿ ಹಬ್ಬದ ದಿನಗಳಲ್ಲಿ ಆ ಒಂದು ನಾರ್ವೆಯನ್ನು ಇವರು ಹಂಟರ್ಸ್ ವಿಸಿಟ್ ಮಾಡ್ತಾ ಇರೋದ್ರ ಬಗ್ಗೆನೂ ಕೂಡ ಇವರು ಕೇಳಿದ್ರು, ಯಾರೋ ನ್ಯಾರೇಟರ್ ಕೇಳಿದ್ರು. ನೆಕ್ಸ್ಟ್, ಐ ವುಡ್ ಲೈಕ್ ಟು ವಿಸಿಟ್ ಯುವರ್ ಪ್ಲೇಸ್ ಸಮ್ ಟೈಮ್ ಮಂದನ್ನ, ಐ ಸೇಡ್. ನ್ಯಾರೇಟರ್ ಹೇಳ್ತಾರೆ, ನಾನು ನಿಮ್ಮ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ಇದ್ದೀನಿ, ಒಂದು ಯಾವಾಗಲೂ ಒಂದ್ಸರಿ ನಾನು ನಿಮ್ಮ ಹಳ್ಳಿಗೆ ಬರ್ಬೇಕಂತ ಇದ್ದೀನಿ ಅಂತ ಮಂದನ ಹೇಳ್ತಾರೆ. ವೈ ಸರ್, ವಾಟ್ ಈಸ್ ದೇರ್ ಟು ಸಿ? ಯಾಕೆ ಬರ್ತೀರಿ? ಅಲ್ಲಿ ನೋಡುವಂಥದ್ದು ಎಂತ ಇದೆ? ಇಟ್ ಈಸ್ ಆಲ್ ಟ್ರೀಸ್ ಆ್ಯಂಡ್ ಎಂಡ್ಲೆಸ್ ರೇನ್ ಆ್ಯಂಡ್ ಬ್ಲಡಿ ಲೀಚಸ್ ಅಂತ ನಿಮ್ಗೆ ಗೊತ್ತಿದೆ. ಏನಂತಂದರೆ ಯಾನ ಅಥವಾ ಶಿರ್ಸಿ ಅಂತ ಕಾಡಿನಲ್ಲಿ ಸ್ವಲ್ಪ
ಕಾಲಲ್ಲೆಲ್ಲ ಸೇರ್ಕೊಂತದೆ, ಅದಕ್ಕೆ ಲೀಚ್ ಅಂತಾನೆ ಕರೀತಾರೆ. ಎಸ್, ಲೀಚ್ ಅಂತಾನೆ ಕರೀತಾರೆ. ಅದು ಮನುಷ್ಯನ ರಕ್ತವನ್ನು ಹೀರುತ್ತೆ. ಅಂತಹ ಲೀಚಸ್ ಎಲ್ಲ ನಿಮಗೆ ಕಂಡು ಬರ್ತದಲ್ಲಿ. ಆ್ಯಂಡ್ ಹಾರ್ವೆಸ್ಟ್ ಡಿಸ್ಟ್ರಾಯಿಂಗ್ ವೈಲ್ಡ್ ಬೀಸ್ಟ್ಸ್, ಕಾಡು ಪ್ರಾಣಿಗಳು, ನಾವು ಬೆಳೆದಿರ್ತಕ್ಕಂಥ ಬೆಳೆಯ ರಾಶಿಯನ್ನ, ಬೆಳೆಯನ್ನ ಹಾಳು ಮಾಡ್ತಕ್ಕಂಥ ಕಾಡು ಪ್ರಾಣಿಗಳಲ್ಲಿ ಕಂಡು ಬರ್ತದೆ. ಆ್ಯಂಡ್ ನಥಿಂಗ್ ದೇರ್ ಸ್ಪೆಷಲ್. ಹಿ ವಾಸ್ ಲೀಸ್ಟ್ ಎಂಥೂಜಿಯಾಸ್ಟಿಕ್ ಅಬೌಟ್ ಅ ಪ್ಲೇಸ್ ವಿಚ್ ವಾಸ್ ಸ್ಟಕ್ ಅವೇ ಲೈಕ್ ಸಮ್ ಅನ್ನೌನ್ ಲಿಟಲ್ ಯೂನಿವರ್ಸ್. ಅವನ ಸ್ಥಳದ ಬಗ್ಗೆ ಅವನು ತುಂಬ ಅಷ್ಟೊಂದು ಎಂಥೂಸಿಯಾಸ್ಟಿಕ್ ಇಲ್ಲ, ಅದರ ಪರವಾಗಿ ಇಲ್ಲ. ಆ ಒಂದು ಪ್ಲೇಸ್ ಎಲ್ಲಿದೆ, ಸಹ್ಯಾದ್ರಿ ಮೌಂಟೇನ್ ರೇಂಜ್ ಅಲ್ಲಿದೆ ಅಂತ ನಮ್ಮ ನ್ಯಾರೇಟರ್ ಎಕ್ಸ್ಪ್ಲೇನಿಂಗ್ ಅಸ್ ಹೇಳ್ತಿದ್ದಾರೆ. ದಟ್ ಈಸ್ ಅ ಪ್ಲೇಸ್ ಆಫ್ ಮಂದನ್ನ. ನೆಕ್ಸ್ಟ್, ವೈಲ್ ಮೆಂಟಲಿ ಐ ಟ್ರಾನ್ಸ್ಫಾರ್ಮ್ ಮೈಸೆಲ್ಫ್ ಇನ್ ಟು ಮಂದನ್ನ. ಈಗ ಮಂದನ್ನನ ಪರವಾಗಿ ಅಪ್ಲಿಕೇಶನ್ ಬರಿಬೇಕಲ್ಲ ನ್ಯಾರೇಟರ್, ಹಾಗಾಗಿ ಇವರು ಮೆಂಟಲಿ ಇವರನ್ನೇ ಮಂದನ್ನ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೊತಾರೆ. ಆ್ಯಂಡ್ ವಾಸ್ ರೈಟಿಂಗ್ ಹಿಸ್ ಅಪ್ಲಿಕೇಶನ್. ಹಿ ಆಸ್ಕ್ಡ್, ಸರ್ ಯು ಡೋಂಟ್ ಕೀಪ್ ಬೀಸ್. ಅಪ್ಲಿಕೇಶನ್ ಇವ್ರು ಬರಿತಾ ಇರ್ಬೇಕಾದ್ರೆ ಆ ಮಧ್ಯದಲ್ಲಿ ಮಂದನ ಕೇಳ್ತಾರೆ, ಸರ್ ಯು ಡೋಂಟ್ ಕೀಪ್ ಬೀಸ್, ನೀವು ಜೇನು ಇಡಲ್ವಾ, ಅಂದರೆ ಜೇನು ಸಾಕಣೆ ಮಾಡಲ್ವಾ. ದಟ್ ಈಸ್ ಬಟ್ ನ್ಯಾರೇಟರ್ ಆನ್ಸರ್ಸ್ ಇಸ್ ಲೈಕ್ ದಟ್, ಟಿಲ್ ನೌ ಇಟ್ ವಾಸ್ ಡಾಗ್ಸ್ ಆ್ಯಂಡ್ ಶೀಪ್. ಇಲ್ಲಿವರೆಗೆ ನಾನು ಸಾಕಿದ್ದು ಡಾಗ್ಸ್ ಆ್ಯಂಡ್ ಶೀಪ್, ಆ್ಯಂಡ್ ಬೀಸ್ ಆರ್ ಆಲ್ ದಟ್ ಐ ನೀಡ್ ನೌ. ಇನ್ಮೇಲೆ ಏನಾದರೂ ಮಾತಾಡಬೇಕು ಅಂದರೆ ಬೀಸ್ನ ನಾನು ಇಡ್ಬೋದು ಅಂತ ಹೇಳ್ತಾರೆ. ಬಟ್ ಸರ್ ಯು ಡೋಂಟ್ ನೀಡ್ ಟು ಲುಕ್ ಆಫ್ಟರ್ ದೆಮ್. ಲುಕ್ ಆಫ್ಟರ್ ಮೀನ್ಸ್ ಕೇರ್. ಲುಕ್ ಆಫ್ಟರ್ ಅಂದರೆ ಏನ್ರಿ, ನೋಡ್ಕೊಳ್ಳೋದು, ಕೇರ್ ಮಾಡೋದು. ಓಕೆ, ಇದೊಂದು ಫ್ರೇಸಲ್ ವರ್ಬ್ಸ್ ಆಸ್ ವಿ ಹ್ಯಾಡ್ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್ ಆಲ್ಸೋ. ದಿಸ್ ಲುಕ್ ಆಫ್ಟರ್ ಮೀನ್ಸ್ ಟೇಕಿಂಗ್ ಕೇರ್, ರೈಟ್. ನೀವು ಅದನ್ನು ಏನು ಕಾಳಜಿ ಮಾಡಬೇಕಾಗಿಲ್ಲ. ದೇ ಡೋಂಟ್ ನೀಡ್ ಟು ಬಿ ಫೆಡ್ ಆರ್ ವಾಟರ್ಡ್. ಅದಕ್ಕೇನು ಊಟನ ಹಾಕಬೇಕಾಗಿಲ್ಲ ಮತ್ತು ನೀರು ಕುಡಿಸ್ಬೇಕಾಗಿಲ್ಲ. ಫೆಡ್ ಇಸ್ ದ ಫಾಸ್ಟ್ ಟೆನ್ಸ್ ಆಫ್ ಫೀಡ್. ಫುಡ್ಡನ್ನು ಫೀಡ್ ಮಾಡೋದು, ಉಣಿಸೋದು. ಉಣಿಸ್ಬೇಕಾಗಿಲ್ಲ ನೀವು. ಇಫ್ ಯು ಕೀಪ್ ದ ಕ್ವೀನ್ ಬಿ ಇನ್ ಅ ಬಾಕ್ಸ್, ರಾಣಿ ಜೇನ್ ಅಂತ ನಾವು ಕರಿತೀವಿ, ದೇ ವಿಲ್ ಲುಕ್ ಆಫ್ಟರ್ ದೆಮ್ಸೆಲ್ಸ್. ಒಂದು ರಾಣಿ ಜೇನನ್ನು ಬಾಕ್ಸಲ್ಲಿ ಇಟ್ಬಿಟ್ರೆ ಸಾಕು, ಎಲ್ಲ ಬೀಸ್ ತಮ್ಮನ್ನು ತಾವು ನೋಡ್ಕೊಳ್ತವೆ ಅಂತ ಒಂದು ನೈಸರ್ಗಿಕ ಪ್ರಕ್ರಿಯೆ ಬಗ್ಗೆ ಎಷ್ಟು ಚೆನ್ನಾಗಿ ಮಂದನ್ನ ಹೇಳ್ತಾ ಇದ್ದಾನೆ. ಎಸ್, ನೋ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ವಾಕ್ ಅರೌಂಡ್ ಆ್ಯಂಡ್ ದ ಬೀಸ್ ಆರ್ ಅ ನ್ಯೂಸನ್ಸ್. ಓಕೆ, ಇಲ್ಲಿ ಹೆಣ್ಮಕ್ಳು, ಮನೆ ಹೆಣ್ಮಕ್ಳು ಮತ್ತು ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ, ಹಾಗಾಗಿ ಬೀಸ್ ನಮಗೆ ನ್ಯೂಸನ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ವಾಟ್ ಈಸ್ ನ್ಯೂಸನ್ಸ್? ನ್ಯೂಸನ್ ಮೀನ್ಸ್ ಅ ಪರ್ಸನ್ ಆರ್ ಎ ಥಿಂಗ್ ಕಾಸಿಂಗ್ ಇನ್ಕನ್ವೀನಿಯನ್ಸ್ ಆರ್ ಎನ್ನಾಯನ್ಸ್. ಇನ್ಕನ್ವೀನಿಯನ್ಸ್ ಆರ್ ಎನ್ನಾಯನ್ಸ್ ಕ್ರಿಯೇಟ್ ಮಾಡ್ತಕ್ಕಂಥವ್ರಿಗೆ ನ್ಯೂಸನ್ಸ್ ಅಂತ ಕರಿಬೇಕು. ಏನು ಡಿಸ್ಟರ್ಬ್ ಮಾಡೋರು ಮೆಂಟಲಿ ಆರ್ ಫಿಸಿಕಲಿ ಲೈಕ್ ದ್ಯಾಟ್, ಅವರಿಗೆ ನ್ಯೂಸನ್ಸ್ ಅಂತ ಕರಿತೇವೆ. ಯಾರು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅವರಿಗೆ ನ್ಯೂಸನ್ಸ್ ಅಂತಾನೆ ಕರಿಬಹುದು. ದೇ ವೋಂಟ್ ಹರ್ಟ್ ಎ ಚೈಲ್ಡ್ ಸರ್. ಅವು ಮಕ್ಕಳಿಗೆ ಹರ್ಟ್ ಮಾಡಲ್ಲ ಸರ್ ಅಂತ ಮಂದಣ್ಣನ ರಿಸ್ಪಾನ್ಸ್. ಆ್ಯಂಡ್ ಮಂದಣ್ಣ ಸ್ಮೈಲ್ಡ್ ಆ್ಯಂಡ್ ಸೇಡ್, ಇಫ್ ಯು ಪೀಪ್ ಇನ್ ಟು ದ ಬಾಕ್ಸ್ ಒನ್ಸ್ ಅ ಮಂತ್ ಇಟ್ ಇಸ್ ಎನಫ್. ನೀವು ಒಂದು ಸಾರಿ, ತಿಂಗಳಿಗೆ ಒಂದು ಸಾರಿ ಆ ಬಾಕ್ಸಲ್ಲಿ ಒಂದು ಸ್ವಲ್ಪ ಪೀಪ್ ಅಂದರೆ ನೋಡೋದು, ಹೀಗೆ ಇಣಿಕಿ ನೋಡಿದರೆ ಸಾಕು. ಐ ಶಾಲ್ ಡೂ ದ್ಯಾಟ್ ಫಾರ್ ಯು ಇಫ್ ಯು ವಾಂಟ್. ನಿಮ್ಗೆ ಬೇಕಂದರೆ ನಾನು ಅದನ್ನೆಲ್ಲ ಮಾಡಿಕೊಡ್ತೇನೆ. ಆ್ಯಂಡ್ ದ್ಯಾಟ್ಸ್ ವಾಟ್ ಅ ಬೀ ಕೀಪರ್ ಈಸ್ ಸಪೋಸ್ ಟು ಡೂ. ಆ ಬೀ ಕೀಪರ್ನ ಕೆಲಸನೇ ಇದು, ಒಂದು ಮಾಡಬೇಕಾದದ್ದು ಅವನೇ. ಸೊ ನಿಮ್ಗೆ ಗೊತ್ತಿರಲಿ, ಇದನ್ನೆಲ್ಲ ನಾನು ಬೇಕಾದ್ರೆ ನಿಮ್ಗೆ ಮಾಡಿಕೊಡ್ತೇನೆ. ಥಿಂಕಿಂಗ್ ದ್ಯಾಟ್ ಹಿ ವುಡ್ ಬಿ ಎ ಸೋರ್ಸ್ ಆಫ್ ಎಂಡ್ಲೆಸ್ ಟ್ರಬಲ್. ಸೊ ಈ ರೀತಿ ಒಂದು ಸಾರಿ ಅವನನ್ನು ಒಳಗೆ ತೊಗೊಂಡ್ರೆ ಅವನು ನನಗೆ ಮುಗಿಯಲಾರದ ಸಮಸ್ಯೆ ಆಗಿಬಿಡ್ತಾನೆ ಅಂತ ನ್ಯಾರೇಟರ್ ಥಿಂಕ್ ಮಾಡ್ತಾರೆ. ಇಫ್ ಹಿ ಲ್ಯಾಂಡೆಡ್ ದ ಜಾಬ್, ಓಕೆ, ಅವನಿಗೆ ಈ ಕೆಲಸ ಕೊಟ್ಟಿದ್ದಾದಲ್ಲಿ ನನಗೆ ಎಂಡ್ಲೆಸ್ ಟ್ರಬಲ್ ಆಗ್ತಾನೆ ಇವನು ಅಂತ ನ್ಯಾರೇಟರ್ ಥಾಟ್ ಮಾಡಿ, ಥಿಂಕ್ ಮಾಡಿ, ಐ ಸೆಡ್ ಯು ಆರ್ ವೆಲ್ಕಮ್ ಟು ಡೂ ಬಟ್ ಪ್ಲೀಸ್ ಡೋಂಟ್ ಬಾದರ್ ಮೀ. ಆ ರೀತಿ ಏನಪ್ಪ ನೀವು ಮಾಡಬಹುದು, ನಿಮಗೆ ಅಂತ ಏನಾದರೂ ಇದ್ದು ನಾನು ಹೇಳಿ ಕಳಿಸ್ತೇನೆ, ಬಟ್ ಈಗ ನನಗೆ ತೊಂದರೆ ಕೊಡಬೇಡಿ. ಗಿವ್ ಮಿ ಎ ಟಿನ್ ಆಫ್ ಹನಿ ಅ ಮಂತ್. ನನಗೆ ತಿಂಗಳಿಗೆ 1 tin ಆಫ್ ಹನಿ ಕೊಡು. ಆ್ಯಂಡ್ ಐ ಶಾಲ್ ಇಫ್ ಯು ವಾಂಟ್ ರೈಟ್ 100 ಅಪ್ಲಿಕೇಶನ್ಸ್ ಫಾರ್ ಯು. ನಿನಗೆ ಬೇಕಿದ್ರೆ ನಾನು ತಿಂಗಳಿಗೆ 106 ಅರ್ಜಿಗಳನ್ನು ಇಂಥವು ಬರೆದು ಕೊಡ್ತೇನೆ. ಬಟ್ ಯು ಹ್ಯಾವ್ ಥಾಟ್ ಆಫ್ ಬ್ರಿಂಗಿಂಗ್ ದ ಬೀಸ್ ಟು ಮೈ ಡೋರ್ ಸ್ಟೆಪ್. ಐ ಶಾಲ್ ರೈಟ್ ಆ್ಯನ್ ಅನಾನಿಮಸ್ ಲೆಟರ್ ಆ್ಯಂಡ್ ಸಿ ದ್ಯಾಟ್ ಯು ಡೋಂಟ್ ಗೆಟ್ ದ ಜಾಬ್. ಬಟ್ ಒಂದು ವೇಳೆ ನೀನು ಆ ಬೀಸ್ ಏನಾದ್ರು ಜೇನುಗಳನ್ನು ನನ್ನ ಬಾಗಿಲ ಹತ್ರ ತಂದಿದ್ದೆ ಆದಲ್ಲಿ, ಅಥವಾ ನನಗೆ ನನ್ನನ್ನು ಒತ್ತಾಯಪೂರ್ವಕವಾಗಿ ಏನು ಜೇನು ಸಾಕಣೆ ಮಾಡಿದ್ದೆ ಹಾಗಲ್ಲಿ, ನಾನು ಒಂದು ಅನಾನಿಮಸ್ ಲೆಟರ್, ಏನಂತಂದರೆ ಮೂಕ ಅರ್ಜಿ, ಅಂದರೆ ಯಾರು ಬರ್ದಾರಂತ ಗೊತ್ತಾಗಂಗಿಲ್ಲ, ಅಡ್ರೆಸ್ ಇರಂಗಿಲ್ಲ ಅಂತ ಅರ್ಜಿ ಬರಿತೇನೆ. ಏನಂತಂದರೆ ನಿನಗೆ ಕೆಲಸ ಸಿಗಲಾರ್ದ ಹಾಗೆ ಮಾಡ್ತೇನೆ ಅಂತ ಯಾರು ನ್ಯಾರೇಟರ್ ಹೇಳ್ತಾರೆ. ಬಟ್ ನ್ಯಾರೇಟರ್ ಟೆಲ್ಸ್, ಬಟ್ ಮಂದಣ್ಣ ಈಸ್ ರಿಯಲಿ ಅ ವೆರಿ ಮಚ್ ಪ್ರಾಕ್ಟಿಕಲ್ ಮ್ಯಾನ್. ವಾಟ್ ಹಿ ಸೇಸ್ ಈಸ್, ಮೈ ಫಿಯರ್ ಆಫ್ ದ ಬೀಸ್ ಮೇಡ್ ಹಿಮ್ ಲಾಫ್. ನನಗೆ ಜೇನಿಂದ ಆಗ್ತಕ್ಕಂಥ ಭಯ ಕಂಡು ಅವನಿಗೆ ನಗು ಬರ್ತದ. ಗಿವಿಂಗ್ ಹಿಮ್ ಬ್ಯಾಕ್ ದ ಅಪ್ಲಿಕೇಶನ್, ಐ ಆಸ್ಕ್ಡ್ ಈಸ್ ದೇರ್ ಎನಿ ಜಾಬ್ ವ್ಯಾಕೆಂಟ್. ಸೊ ಅಪ್ಲಿಕೇಶನನ್ನು ಫಿಲ್ ಮಾಡಿ ನ್ಯಾರೇಟರ್ ಹ್ಯಾಂಡ್ಸ್ ದ ಅಪ್ಲಿಕೇಶನ್ ಟು ಮಂದಣ್ಣ ಆ್ಯಂಡ್ ಆಸ್ಕ್ಸ್ ಇಫ್ ದೇರ್ ಇಸ್ ಎನಿ ಜಾಬ್ ವ್ಯಾಕೆಂಟ್ ಇನ್ ದ್ಯಾಟ್ ಸೊಸೈಟಿ. ಎಸ್,
Now what Mandana says is, it has been vacant for past 3 months. What is vacant? Khali. Vacant ಅಂದ್ರೆ ಏನ್ರಿ? ಖಾಲಿ. ಜಾಬ್ ಖಾಲಿ ಇದ್ದು 3 ವರ್ಷ ಆಯ್ತು ಸರ್, ಬಟ್ ದೇ ಹ್ಯಾವಂಟ್ ಫಿಲ್ಡ್ ಇಟ್. ಅದನ್ನ ಅವರು ತುಂಬಿಲ್ಲ, ಮೀನ್ಸ್ ತಗೊಂಡಿಲ್ಲ ಯಾರನ್ನು ಆ ಪೋಸ್ಟ್ಗೆ. ಬಟ್ ಇಫ್ ಬೈ ಗಾಡ್ಸ್ ಗ್ರೇಸ್ ಐ ಗೆಟ್ ದಿಸ್ ಜಾಬ್, ಐ ಶಾಲ್ ಥಿಂಕ್ ಆಫ್ ಗೆಟಿಂಗ್ ಮ್ಯಾರಿಡ್ ದಿಸ್ ಇಯರ್. ಸೊ ಕಂಡೀಷನ್, ಈ ಕಂಡೀಷನ್ ಏನಂತಂದ್ರೆ, ದೇವರ ಒಂದು ಕೃಪೆಯಿಂದ ನಾನು ಈ ಜಾಬನ್ನು ಪಡೆದುಕೊಂಡಿದ್ದೆ, ಆದಲ್ಲಿ ನಾನು ಈ ವರ್ಷ ಮದುವೆ ಆಗ್ತೇನೆ. ಮದುವೆ ಆಗಬೇಕಾಗಿದೆ, ಬಟ್ ಕಂಡೀಷನ್ ಏನು? ಜಾಬ್ ಸಿಗಬೇಕು. ಸೊ ದಟ್ ಈಸ್ ವಾಟ್ ದ the the idea of Mandana, we may say. Then I will have to write your wedding invitation also. ನೋಡಿ, look at the humorous kind of response by our narrator. ಹಾಗಾದ್ರೆ ನಾನು ನಿನ್ನ ವೆಡ್ಡಿಂಗ್ ಇನ್ವಿಟೇಷನ್ ಕೂಡ ಬರಿಬೇಕಲ್ಲ ಅಂತ ಅಂತಾರೆ. ಇನ್ ಗ್ರೇಟ್ ಹ್ಯಾಪಿನೆಸ್ ಮಂದನ್ನ ಡಿಸ್ಪ್ಲೇಡ್ ಆಲ್ ಹೀಸ್ 32 ಟೀತ್. ತುಂಬಾ ಖುಷಿಯಿಂದ ತನ್ನ 32 ಹಲ್ಲುಗಳನ್ನು ತೋರಿಸ್ತಾನೆ ಮಂದನ್ನ. ಆ್ಯಂಡ್ ಸೇಸ್, ಥ್ಯಾಂಕ್ ಗಾಡ್ ಸರ್, ದೀಸ್ ಆಸ್ಪಿಸಿಯಸ್ ವರ್ಡ್, ನಿಮ್ಮ ಬಾಯಿಂದ ಬಂದಿರತಕ್ಕಂಥ ಈ ಒಂದು ಏನು ಅದ್ಭುತವಾಗಿರ್ತಕ್ಕಂಥ ಆಸ್ಪಿಸಿಯಸ್ ಅಂದರೆ ಒಳ್ಳೆ ಮುಹೂರ್ತ ಅಂತ ಕರಿತೇವಲ್ಲ, ಒಳ್ಳೆ ಖುಷಿಯಾಗಿರುವ ಅಥವಾ ಒಳ್ಳೆ ದಿನ ಅಥವಾ ಒಳ್ಳೆ ಪದಗಳು. ಆಸ್ಪಿಸಿಯಸ್ ಅಂತಂದರೆ ನಾವು ಆ ರೀತಿಯಾದಂಥ ಪದವನ್ನು ಬಳಸ್ತೀವಿ. ಬೆಸ್ಟ್ ಗುಡ್ ಡೇಸ್ ಅಥವಾ ಗುಡ್ ವರ್ಡ್ಸ್ ಲೈಕ್ ದಟ್, ರೈಟ್. ಆಸ್ಪಿಸಿಯಸ್ ಹ್ಯಾವ್ ಕಮ್ ಫ್ರಮ್ ಯು ಅರ್ಲಿ ಇನ್ ದ ಮಾರ್ನಿಂಗ್. ಬೆಳಗ್ಗೆ ನಿಮ್ಮ ಬಾಯಿಂದ ಒಳ್ಳೆ ಮಾತುಗಳು ಬರ್ತಾ ಇದ್ದಾವೆ. ಆ್ಯಂಡ್ ಹೋಪ್ ಟು ಗಾಡ್ ದೇ ವಿಲ್ ಕಮ್ ಟ್ರೂ. ಇದು ಸತ್ಯ ಆಗಲಿ ಸರ್. ಸಿ ಸರ್, ಲುಕ್ ಎಟ್ ಲಕ್ಷ್ಮಣನ ನೋಡಿ ಸರ್. ಹೀ ಈಸ್ ಮೈ ಏಜ್, ಅವನು ಕೂಡ ನನ್ನ ಏಜ್, ಬಟ್ ಬಿಕಾಸ್ ಹೀ ಈಸ್ ಒಕ್ಕಲಿಗ, ಹೀ ಈಸ್ ಮ್ಯಾರಿಡ್. ಸೊ ಹಿಯರ್ ಈಸ್ ಅ ಕೈಂಡ್ ಆಫ್ ಅ ಕಾಸ್ಟ್. ಸೊ ಒಕ್ಕಲಿಗ ಇದ್ದಿದ್ದರಿಂದ ಅವನು ಮದುವೆ ಆಗಿದೆ, ಆ್ಯಂಡ್ ಹ್ಯಾಸ್ ಅ ಚೈಲ್ಡ್ ಟು, ಮದುವೆ ಆಗಿದೆ, ಮಕ್ಕಳಾಗಿದೆ, ನನ್ನ ವಯಸ್ಸಿದ್ರು ಕೂಡ. ಬಟ್ ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ದಿಸ್ ಫೆಲೋ? ಗಾಡ್ ನೋಸ್. ಯಾಕೆ ಇವನಿಗೆ ಇನ್ನೂ ಮದುವೆ ಆಗಿಲ್ಲ ಅಂತಂದ್ರೆ, ಹಿ ಹ್ಯಾಸ್ ನೋ ಜಾಬ್, ಬಿಕಾಸ್ in his community there is an expectation of the job. That is what the idea of yes that is what the idea of that was the idea of Mandanna, we may say that here. Let us, yes, then he left, but till he disappeared I could see his spread smile from ear to ear. ಈ ಕಿವಿಯಿಂದ ಆ ಕಿವಿಗೆ ಅವನು ಸ್ಮೈಲ್ ಸ್ಪ್ರೆಡ್ ಆಗಿರೋದನ್ನ ನನಗೆ ಕಾಣಿಸ್ತಾ ಇದೆ ಅಂತ ನಮ್ಮ ನ್ಯಾರೇಟರ್ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ 2 chapters included in one part. So we'll be sharing the other chapters in the next coming parts. So thank you so much. Okay, keep watching, keep listening.